ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಾಕಾದೇವಿ ಪುರಾಣ ಷಷ್ಠಾಧ್ಯಾಯ. ಸೂತ ಮಹರ್ಷಿಯಿಂದ ಶೌನಕಾದಿ ಮಹಾಮುನಿಗಳಿಗೆ ಉಕ್ತವಾದ ಪರಾಶಕ್ತಿಯ ವಿಜಯ ಕಥೆಗಳನ್ನು ಸಾಲಂಕಾಯನ ಋಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಆಗ ಆ ವೈಶ್ಯಪುಂಗವರು, ಹೇ ಗುರುವರೇಣ್ಯ, ತಾವು ಮಹತ್ತರವಾದ ವಿಷಯಗಳನ್ನು ಶ್ರವಣ ಮಾಡಿಸಿದಿರಿ. ನಾವು ಧನ್ಯರಾದೆವು. ಈಗ ನಿಮ್ಮಿಂದ ಒಂದು ಮುಖ್ಯ ವಿಷಯವನ್ನು ಕೇಳಬೇಕಾಗಿದೆ. ಪೂರ್ವದಲ್ಲಿ ವರ್ಣವ್ಯವಸ್ಥೆ ಏರ್ಪಟ್ಟ ಮೇಲೆ ಸ್ವಲ್ಪ ಕಾಲಕ್ಕೆ ಬ್ರಹ್ಮಸಭೆಯಲ್ಲಿ ತಮ್ಮ ಗೋತ್ರಾಧಿಕ್ಯತೆಯಿಂದ ಸನ್ಮಾನಿತರಾದ ವೈಶ್ಯರು ಕರ್ಮಭೂಮಿಯಾದ ಮರ್ತ್ಯಲೋಕವನ್ನು ಸೇರಿ ಬಹುಕಾಲ ಸರ್ವ ಸುಖಗಳಿಂದ ಜೀವಿಸಿದರೆಂದು ನೀವು ಹೇಳಿದಿರಿ. ಅವರು ಭೂಲೋಕದಲ್ಲಿ ಯಾವ ರೀತಿ ಪ್ರವರ್ತಿಸಿದರು? ಅಂದಿನ ಆ ವೈಶ್ಯರಲ್ಲಿ ಕೆಲವು ಮಂದಿ ಅಮೋಘವಾದ ತಪಸ್ಸು ಮಾಡಿ ಕೈಲಾಸವನ್ನು ವರವಾಗಿ ಹೊಂದಿದರೆಂದು ಕೇಳಿದೆವು. ಆ ವೃತ್ತಾಂತವನ್ನು ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಈ ವಿಧವಾಗಿ ಹೇಳಿದರು. ವೈಶ್ಯ ಋಷಿಗಳ ವಿರಕ್ತಿ, ಅಪರಾರ್ಕ ಮುನಿಯ ಉಪದೇಶ. ಸಪ್ತಮವಾದ ವೈವಸ್ವತ ಮನ್ವಂತರ ಕಾಲದಲ್ಲಿ ಕೆಲವು ಮಹಾಯುಗಗಳು ಕಳೆದವು. ಕಾಲ ಪ್ರಭಾವದಿಂದ ಕ್ರಮಕ್ರಮವಾಗಿ ಪ್ರಪಂಚದಲ್ಲಿ ದುಷ್ಟತ್ವವು ಬೆಳೆಯತೊಡಗಿತು. ಅಧಿಕ ಸಂಖ್ಯಾತರಾದ ಮಾನವರು ಇಂದ್ರಿಯ ಲೋಲುಪರಾಗಿ ಧರ್ಮವನ್ನು ಅಲ್ಲಗಳೆದು ಅಧರ್ಮವರ್ತಿಗಳಾದರು. ಅವರಲ್ಲಿ ದೈವಿಕ ಗುಣಗಳು ಕ್ಷೀಣವಾಗುತ್ತಾ ಆಸುರಿ ಗುಣಗಳು ವರ್ಧಿಸಿದವು. ಅಂಥ ಪರಿಸ್ಥಿತಿಯನ್ನು ನೋಡಿ ವಿರಕ್ತರಾದ ಕೆಲವು ವೈಶ್ಯೋತ್ತಮರು ತಮ್ಮ ಗುರುವಾದ ಅಪರಾರ್ಕ ಮುನಿಯ ಆಶ್ರಮವನ್ನು ಸೇರಿ ಅವರನ್ನು ಪೂಜಿಸಿ, ಮಹಾತ್ಮ, ಕ್ರೋಧ ಸಂಭವರು, ಕಪಟಿಗಳು, ಪರಧನಾಪಹಾರಿಗಳು, ಪರಸ್ತ್ರೀ ಲೋಲರು, ಮದ್ಯಪಾನ ಮತ್ತರೂ ಆದ ನರಾಧಮರು ಈಗ ಭೂಲೋಕದಲ್ಲಿ ಹೆಚ್ಚುತ್ತಿರುವರು. ಈ ಲೋಕವು ಸಕಲ ದುಃಖಗಳಿಗೂ ಆಶ್ರಯವಾಗಿ ಆಸೆ, ಸ್ವಾರ್ಥ, ಹಿಂಸೆ, ಅಶಾಂತಿಗಳಿಗೆ ನಿಲಯವಾಗಿ ದುಸ್ಸಹವಾಗಿ ನರಕ ತುಲ್ಯವಾಗಿ ಬದಲಿಸುತ್ತಿದೆ. ಇಂಥ ಲೋಕದಲ್ಲಿ ನಾವು ಇರಲಾರೆವು. ಸತ್ಯ ಜ್ಞಾನ ದೃಷ್ಟಿ ಹೊಂದಿರುವ ಸುಕೃತಿಗಳು, ತಪಸ್ಸಂಪನ್ನರು, ನಿಷ್ಕಾಮ ಕರ್ಮಯೋಗಿಗಳು, ದೋಷರಹಿತರು, ಸತ್ಯಸಂಧರು, ಶಾಂತಿಪ್ರಿಯರು, ಅಹಿಂಸಾವ್ರತರು, ಮಹಾತ್ಮರು ಆದ ಪುಣ್ಯಶೀಲರು ಯಾವ ಲೋಕದಲ್ಲಿರುವರೋ, ಮಹಾಯಜ್ಞಗಳನ್ನು ಮಾಡಿದವರು, ಆತ್ಮದರ್ಶನ ಮಾಡಿದವರು, ಸರ್ವಸಂಗ ಪರಿತ್ಯಾಗಿಗಳು, ದೇಶ ಧರ್ಮ ರಕ್ಷಣೆಗಾಗಿ ದೇಹತ್ಯಾಗ ಮಾಡಿದವರು ಆದ ಪುಣ್ಯಾತ್ಮರು ಸಂಸಾರ ಸಮುದ್ರವನ್ನು ದಾಟಿ ಆದಿವ್ಯಾಧಿರಹಿತವಾದ ಯಾವ ಸ್ಥಾನದಲ್ಲಿ ವಿರಾಜಿಸುತ್ತಿರುವರೋ ಅಂಥ ಪಾವನ ಲೋಕವನ್ನು ನಾವು ಹೊಂದಲು ಬಯಸುತ್ತಿದ್ದೇವೆ. ನಾವು ಆ ಲೋಕವನ್ನು ಸೇರಲು ತಕ್ಕ ಉಪಾಯವನ್ನು ನಮಗೆ ಉಪದೇಶಿಸಿರಿ ಎಂದು ಆ ಗುರುದೇವನ ಚರಣ ಪದ್ಮಗಳಲ್ಲಿ ಶಿರಬಾಗಿ ಬೇಡಿಕೊಂಡರು. ಆಗ ವೈಶ್ಯಗುರುವಾದ ಅಪರಾರ್ಕ ಮುನಿಯು ತನ್ನ ಶಿಷ್ಯರ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಅತೀವ ಸಂತೋಷಗೊಂಡು ಅವರೊಡನೆ, ಹೇ ಕುಮಾರರೇ, ಪೂರ್ವದಲ್ಲಿ ಭೂಮಿಯನ್ನು ರಥವಾಗಿಯೂ, ಆದಿಶೇಷನನ್ನು ಹಗ್ಗವಾಗಿಯೂ, ಮೇರುಗಿರಿಯನ್ನು ಧನುಸ್ಸಾಗಿಯೂ, ಸೂರ್ಯನನ್ನು ಚಕ್ರವಾಗಿಯೂ, ಶ್ರೀಮನ್ನಾರಾಯಣನನ್ನು ಬಾಣವಾಗಿಯೂ ಮಾಡಿಕೊಂಡು ತ್ರಿಪುರಾಸುರನನ್ನು ಸಂಹರಿಸಿ ಲೋಕಗಳನ್ನು ರಕ್ಷಿಸಿದ ಮಹೇಶ್ವರನನ್ನು ಕುರಿತು ನೀವು ಏಕಾಗ್ರಚಿತ್ತರಾಗಿ ತಪಸ್ಸನ್ನು ಆಚರಿಸಿರಿ. ಕಾಮ ಕ್ರೋಧಾದಿ ಅರಿಷಡ್ವರ್ಗವನ್ನು ಜಯಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ನಿಶ್ಚಲ ಬುದ್ಧಿಗಳಾಗಿರಿ. ಶೀತೋಷ್ಣಾದಿಗಳನ್ನು, ಸುಖ ದುಃಖಗಳನ್ನು, ಶತ್ರುತ್ವ ಮಿತ್ರತ್ವಗಳನ್ನು ಸಮಾನವಾಗಿ ಭಾವಿಸಿ ಅಹಿಂಸಾವ್ರತರಾಗಿ ಸತ್ಯನಿಷ್ಠರಾಗಿ ಸರ್ವ ಶುಭಂಕರನಾದ ಶಂಕರನನ್ನು ಆರಾಧಿಸಿರಿ. ಆಗ ಭೂಮಿಯಲ್ಲಿ ನಿಮ್ಮ ವಂಶವನ್ನು ನಿಲ್ಲಿಸಿರಿ. ದೇವ ಋಷಿ ಪಿತರರ ಋಣಗಳನ್ನು ತೀರಿಸಿ ಇಷ್ಟವಸ್ತು ಪರಿತ್ಯಾಗ ಮಾಡಿರಿ. ಕಠಿಣ ದೀಕ್ಷೆಯನ್ನು ವಹಿಸಿ ಪರಮೇಶ್ವರನನ್ನು ಕುರಿತು ತಪಸ್ಸನ್ನಾಚರಿಸಿ ಶಿವ ಸಾಕ್ಷಾತ್ಕಾರವನ್ನು ಪಡೆದು ಕೈಲಾಸವಾಸಿಗಳಾಗಿರಿ ಎಂದು ಬೋಧಿಸಿ ಅವರಿಗೆ ಪ್ರಣವಪೂರ್ವಕ ಶಿವ ಪಂಚಾಕ್ಷರೀ ಮಂತ್ರವನ್ನು ಉಪದೇಶಿಸಿದರು. ವೈಶ್ಯಮುನಿಗಳ ಘೋರ ತಪಸ್ಸು, ಕೈಲಾಸವಾಸ ವರಪ್ರಾಪ್ತಿ. ಗುರುವಚನಾನುಸಾರ ಆರ್ಯವೈಶ್ಯಪುಂಗವರು ತಮ್ಮ ಪುತ್ರ ಪೌತ್ರರನ್ನು ಸ್ವಗೃಹಗಳಲ್ಲಿರಿಸಿ ತೀರ್ಥಯಾತ್ರೆಯ ನೆಪದಲ್ಲಿ ತಪಸ್ಸಿಗಾಗಿ ಅಡವಿಗೆ ತೆರಳಿದರು. ಅನಂತರ ಪವಿತ್ರ ಹಿಮಾಲಯ ಪರ್ವತ ಶಿಖರ ಭಾಗವಾದ ಬ್ರಹ್ಮಮಾನಸ ಸರೋವರದ ತೀರ ಪ್ರದೇಶವನ್ನು ಸೇರಿದರು. ಅವರು ಅಲ್ಲಿ ನಿಶ್ಚಲ ಭಕ್ತಿಯಿಂದ ಶಿವಲಿಂಗಗಳನ್ನು ಸ್ಥಾಪಿಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ವಿದ್ಯುಕ್ತ ಪ್ರಕಾರದಲ್ಲಿ ಶಿವನನ್ನು ಪೂಜಿಸಿದರು. ಆನಂತರ ಇಷ್ಟ ವಸ್ತುಗಳನ್ನು ಮೊದಲು ಪರಿತ್ಯಜಿಸಿ ಕ್ರಮವಾಗಿ ಆಹಾರ ಪಾನೀಯಾದಿಗಳನ್ನು ತ್ಯಾಗ ಮಾಡಿದರು. ವಾಯುವನ್ನು
ಆಹಾರವಾಗಿ ಕೊಂಚ ಕಾಲ, ಸೂರ್ಯಕಾಂತಿಯನ್ನೇ ಆಹಾರವಾಗಿ ಕೊಂಚ ಕಾಲ ಸ್ವೀಕರಿಸಿ ಬೆಳದಿಂಗಳನ್ನೇ ಆಹಾರವಾಗಿ ಮತ್ತೆ ಕೊಂಚ ಕಾಲ, ನಿರಾಹಾರಿಗಳಾಗಿ ಸ್ವಲ್ಪ ಕಾಲ, ಜಿತೇಂದ್ರಿಯರಾಗಿ ಪಂಚಾಗ್ನಿ ಮಧ್ಯದಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ಅಚಂಚಲ ದೀಕ್ಷಾದಕ್ಷರಾಗಿ ಪಂಚಾಕ್ಷರಿ ಜಪಯೋಗ ತತ್ಪರರಾಗಿ ಪ್ರಚಂಡ ತಪಸ್ಸನ್ನು ಆಚರಿಸಿದರು. ದೇವತೆಗಳಿಗೂ ಕೂಡ ಮಾಡಲು ಶಕ್ಯವಾಗದ ವೈಶ್ಯರ ಭೀಷಣ ತಪಸ್ಸಿನಿಂದ 3 ಲೋಕಗಳು ನಡುಗಿದವು. ಕೊನೆಗೆ ಭೂತೇಶನಾದ ಆ ಮಹೇಶನು ಸತೀ ಸಮೇತನಾಗಿ ರಜತಾದ್ರಿಯಿಂದ ಕೆಳಗಿಳಿದು ಬಂದು ದರ್ಶನವನ್ನಿತ್ತನು. ಆ ಪರಮೇಶ್ವರನ ದಿವ್ಯ ದರ್ಶನ ಭಾಗ್ಯದಿಂದ ವೈಶ್ಯರು ಅಮಿತಾನಂದ ಪರವಶರಾಗಿ ಆ ದೇವನನ್ನು ಅನೇಕ ವಿಧಗಳಲ್ಲಿ ಹೀಗೆ ಸ್ತುತಿ ಮಾಡಿದರು. ಹೇ ದೇವ, ನಿನಗೆ ವಂದನೆ ದೇವಾಧ್ಯಕ್ಷ, ನಿನಗೆ ವಂದನೆ ಕರುಣಾ ಸಮುದ್ರ, ನಿನಗೆ ನಮಸ್ಕಾರ ವಿಶ್ವೇಶ್ವರ, ನಿನಗೆ ನಮಸ್ಕಾರ ತ್ರಿಲೋಚನ, ನಿನಗೆ ನಮಸ್ಕಾರ ಅಣುಸ್ವರೂಪನು ಸ್ವತಂತ್ರನು ಆತ್ಮಾಧಿಶಿಷ್ಠನು ಆದ ನಿನಗೆ ನಮಸ್ಕಾರ, ಸರ್ವಾಧಿಕನೂ ಸೂಕ್ಷ್ಮನೂ ಪರಿಪೂರ್ಣನೂ ಆದ ನಿನಗೆ ನಮಸ್ಕಾರ, ಮೃತ್ಯುವನ್ನು ಜಯಿಸಿದವನು ರುದ್ರನೂ ನೀಲಕಂಠನೂ ಆದ ನಿನಗೆ ನಮಸ್ಕಾರ, ಮಹೇಶ್ವರನೂ ಭವನೂ ಆದ ನಿನಗೆ ನಮಸ್ಕಾರ, ಪಿನಾಕವನ್ನು ಬಿಲ್ಲನ್ನು ಧರಿಸಿದವನು ತ್ರಿಪುರ ಸಂಹಾರಕನು ಆದ ನಿನಗೆ ನಮಸ್ಕಾರ, ಅರ್ಧಚಂದ್ರನು ಕಿರೀಟದಲ್ಲಿರುವವನು ವಾಮದೇವನೂ ಆದ ನಿನಗೆ ನಮಸ್ಕಾರ, ಪರಿಶುದ್ಧ ಸ್ಫಟಿಕ ಸದೃಶ ದೇಹನು ಅಂತರ್ಬಹಿರ್ಜಗತ್ತುಗಳನ್ನೆಲ್ಲ ವ್ಯಾಪಿಸಿರುವವನಾದ ನಿನಗೆ ನಮಸ್ಕಾರ, ನಿರ್ಗುಣನು ಸಗುಣನು ಶಾಂತನು ನಿತ್ಯನು ವಿಕಲ್ಪರಹಿತನು ಆದ ವಿರಾಗಿ ಮಹಾತ್ಮ ಮಂಗಳ ಸ್ವರೂಪಿ ನಿನಗೆ ನಮಸ್ಕಾರ, ಮದನಾಂತಕ ಕೈಲಾಸಾಚಲದಲ್ಲಿ ಶಯನಿಸುವವನು ಮಹಾವಿಷ್ಣುವನ್ನೇ ಬಾಣವಾಗಿರುವವನು ಮೇರು ಪರ್ವತವನ್ನೇ ಧನುಸ್ಸಾಗಿ ಮಾಡಿಕೊಂಡವನು ಗಜ ಚರ್ಮಾಂಬರಧಾರಿಯಾದ ಕರುಣಾ ಸಮುದ್ರ, ಹೇ ದೇವಾ ನಿನಗೆ ಪುನಃ ಪುನಃ ನಮಸ್ಕಾರಗಳು ಪ್ರಣಾಮಗಳು. ಓ ಲೋಕೈಕನಾಯಕನೇ, ಅಗಾಧವಾದ ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಾವು ಸುಕೃತ ವಿಶೇಷದಿಂದ ಮನೋಹರವಾದ ದ್ವೀಪವೆನ್ನುವಂತೆ ಕಾಣುತ್ತಿರುವ ನಿನ್ನ ಪದಕಮಲ ದ್ವಯವನ್ನು ದರ್ಶಿಸುತ್ತಿದ್ದೇವೆ ಎಂದು ಹೀಗೆ ಪ್ರಾರ್ಥಿಸಿದ ವೈಶ್ಯರೆಡೆಗೆ ಈಶ್ವರನು ಪ್ರಸನ್ನನಾಗಿ ಅವರಿಗೆ ತಮ್ಮ ಇಷ್ಟಾರ್ಥಗಳನ್ನು ಕೋರುವಂತೆ ನುಡಿದನು. ಆಗ ಆ ವೈಶ್ಯರು ಶಿವನೊಡನೆ, ಹೇ ಪರಮಶಿವ, ನಿರಂತರವೂ ನಿನ್ನ ಸೇವಾಭಾಗ್ಯವನ್ನು ನಾವು ಹೊಂದುವಂತೆ ನಿನ್ನ ಕೈಲಾಸದಲ್ಲಿ ನಮಗೆ ನಿವಾಸವನ್ನು ಉಂಟು ಮಾಡುವ ವರವನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿದರು. ಶಿವನು ಸಂತೋಷಿಸಿ ಅವರು ಕೋರಿದ ಪ್ರಕಾರದಲ್ಲಿಯೇ ಸಮಸ್ತ ಸುಖ ಸಂಪತ್ತುಗಳಿಗೆ ಸ್ಥಾನವಾದ ಕೈಲಾಸ ಪರ್ವತ ಭಾಗವಾದ ಮಹಾಗಿರಿ ಎಂಬ ಪ್ರದೇಶವನ್ನು ಆ ವೈಶ್ಯರ ನಿವಾಸಕ್ಕಾಗಿ ಏರ್ಪಡಿಸಿ ಅಂತರ್ಧಾನನಾದನು. ಆಗ ವೈಶ್ಯರು ದಿವ್ಯ ವಿಮಾನಗಳಲ್ಲಿ ಮಹಾಗಿರಿ ಸೇರಿ ಪರಮಾನಂದ ಭರಿತರಾಗಿ ಅಲ್ಲಿ ವಾಸಿಸತೊಡಗಿದರು. ಕೈಲಾಸವಾಸಿಗಳಾದ ಆ ಸಿದ್ಧ ವೈಶ್ಯರು ಪ್ರಮಥಗಳ ಒಡಗೂಡಿ ಶಿವ ಸಾನ್ನಿಧ್ಯದಲ್ಲಿ ವಾಸಿಸತೊಡಗಿದರು. ಪೂರ್ವದಲ್ಲಿ ಪರಾಂಬಿಕೆಯಿಂದ ಸಬಾಂಧವ ಮೋಕ್ಷವನ್ನು ವರವಾಗಿ ಕೇಳಿದ ಸಮಾಧಿ ಎಂಬ ವೈಶ್ಯೋತ್ತಮನು ಕೈಲಾಸದಲ್ಲಿ ಸೋಮದತ್ತನೆಂಬ ಹೆಸರಿನಲ್ಲಿ ಜನಿಸಿ ಅಲ್ಲಿಯ ಸಿದ್ಧವೈಶ್ಯರಿಗೆ ಅಧಿಪತಿಯಾದನು. ಕೀರ್ತಿಕನ್ಯೆ ವೃತ್ತಾಂತ. ಆ ಸೋಮದತ್ತನಿಗೆ ಬಹಳ ಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗಲಿಲ್ಲ. ಅವನು ದೇವರ್ಷಿಯಾದ ನಾರದನ ಉಪದೇಶಾನುಸಾರ ಸಂತಾನ ಪ್ರಾಪ್ತಿಗಾಗಿ ದೇವಿ ಮಹಾಯಜ್ಞವನ್ನು ಆಚರಿಸಿದನು. ಸೋಮದತ್ತನ ಭಕ್ತಿಗೆ ಸಂತೋಷದಿಂದ ಒಲಿದ ಪರಾಂಬಿಕೆಯು ಅವನಿಗೆ ಪುತ್ರಿಕೆಯಾಗಿ ಜನ್ಮ ತಾಳಿದಳು. ಆ ಬಾಲಿಕೆಯು ಕುಲಕ್ಕೆಲ್ಲ ಕೀರ್ತಿ ತರುವಳೆಂದು ಆ ಬಾಲಿಕೆಯ ದ್ವಾರ ವೈಶ್ಯ ಸಮುದಾಯಕ್ಕೆ ದುರ್ಲಭವಾದ ಮೋಕ್ಷವು ದೊರೆಯುವುದೆಂದು ಆ ಶಿಶುವಿಗೆ ಜನನ ಕಾಲದಲ್ಲಿ ಆಕಾಶವಾಣಿ ನುಡಿಯಿತು. ಆ ಮಾತುಗಳನ್ನು ಅನುಸರಿಸಿ ಸೋಮದತ್ತನು ತನ್ನ ಕುಮಾರಿಗೆ ಕೀರ್ತಿಕನ್ಯೆ ಎಂದು ನಾಮಕರಣ ಮಾಡಿದನು. ಆ ಕೀರ್ತಿಕನ್ಯೆಯು ದಿನ ದಿನವೂ ಪ್ರವರ್ಧಮಾನಕ್ಕೆ ಬರುತ್ತಾ ಸಕಲ ಕಲೆಗಳಲ್ಲಿ ನುರಿತು ಯೌವನವತಿಯಾದಳು. ತ್ರಿಜಗನ್ಮೋಹಕವಾದ ಆಕೆಯ ಸೌಂದರ್ಯವು, ಆದರ್ಶಪ್ರಾಯವಾದ ಆಕೆಯ ಸೌಶೀಲ್ಯವು, ಅನುಪಮವಾದ ಆಕೆಯ ಭಕ್ತಿ ಜ್ಞಾನ ವೈರಾಗ್ಯಗಳು ದೇವತೆಗಳಿಗೂ ಅಚ್ಚರಿಯನ್ನು ಉಂಟು ಮಾಡತೊಡಗಿದವು. ಒಂದು ದಿನ ಆ ಕೀರ್ತಿಕನ್ಯೆಯು ಸರ್ವಾಲಂಕಾರ ಭೂಷಿತಳಾಗಿ ಸಖಿಯರೊಡಗೂಡಿ ಆ ಮಹಾಗಿರಿಯ ಉದ್ಯಾನದಲ್ಲಿ ವಿಹರಿಸುತ್ತಿದ್ದಳು. ಆ ಸಮಯದಲ್ಲಿ ಚಿತ್ರಕಂಠನೆಂಬ ಗಂಧರ್ವನು ಚಂದ್ರಶೇಖರನ ದರ್ಶನಾರ್ಥವಾಗಿ ಹೋಗುತ್ತಾ ವನವಿಹಾರ ಮಾಡುತ್ತಿದ್ದ ಕೀರ್ತಿಕನ್ಯೆಯನ್ನು ನೋಡಿದನು. ಕನ್ಯಾಕೃತಿಯಲ್ಲಿ ಸಂಚರಿಸುತ್ತ ವಿದ್ಯುಲ್ಲತೆಯಂತೆ ಪ್ರಕಾಶಿಸುತ್ತಿದ್ದ ಆ ಕಾಂತಾಮಣಿಯನ್ನು ವೀಕ್ಷಿಸಿದ ಚಿತ್ರಕಂಠನು ಮನ್ಮಥ ಬಾಣ ಪೀಡಿತ ಹೃದಯನಾಗಿ ಆಕೆಯನ್ನು ಸಮೀಪಿಸಿ, ಹೇ ಮಂಗಳಾಂಗಿ, ನೀನ್ಯಾರು? ಎಲ್ಲಿಂದ ಬಂದೆ? ಯಾರ ಪುತ್ರಿ ನೀನು?
ಹೆಸರೇನು ಎಂದು ಪ್ರಶ್ನಿಸಿದನು. ಅಷ್ಟರಲ್ಲಿ ಆಕೆಯ ಸಖಿಯು ಅವಳ ವೃತ್ತಾಂತವನ್ನು ಅವನಿಗೆ ತಿಳಿಸಿಕೊಟ್ಟಳು. ಕೀರ್ತಿ ಕನ್ಯೆಯು ಅವಿವಾಹಿತೆ ಎಂದು ತಿಳಿದು ಚಿತ್ರಕಂಠನು ಮೋಹಾಂಧನಾಗಿ ಆಕೆಯನ್ನು ವಿವಾಹ ಮಾಡಿಕೊಳ್ಳಲು ಬಯಸಿ ತನ್ನ ವಾಂಛೆಯನ್ನು ವ್ಯಕ್ತಪಡಿಸಿದನು. ಆಗ ಕೀರ್ತಿ ಕನ್ಯೆಯು ಅವನೊಡನೆ, ಎಲೈ ಗಂಧರ್ವರಾಜ, ನಾನು ನಿರಂತರ ಪರಾಂಬಿಕೆಯ ಪದಧ್ಯಾನದಲ್ಲಿ ನಿಮಗ್ನಳಾಗಿರುವೆ. ಐಹಿಕ ಸುಖ ಆಸಕ್ತಿ ರಹಿತಳಾಗಿರುವೆ. ಆಜೀವ ಬ್ರಹ್ಮಚಾರಿಣಿಯಾಗಿರಲು ನಿಶ್ಚಯಿಸಿಕೊಂಡಿರುವೆ. ಆದ್ದರಿಂದ ನೀನು ಇಂಥ ಮಾತುಗಳನ್ನು ಆಡದೆ ನಿಲ್ಲಿಸು ಎಂದು ಹೇಳಿ ಅಲ್ಲಿ ನಿಲ್ಲದೆ ತನ್ನ ಗೃಹಕ್ಕೆ ತೆರಳಿದಳು. ಕಾಮಾಂಧನಾಗಿ ವಿವೇಕವನ್ನು ಕಳೆದುಕೊಂಡ ಗಂಧರ್ವರಾಜನು ವೈಶ್ಯರ ನಿವಾಸಕ್ಕೆ ತೆರಳಿ ಅಲ್ಲಿ ವೈಶ್ಯಮುನಿ ಸಂಘವನ್ನು ಕಂಡು ಕೀರ್ತಿ ಕನ್ಯೆಯನ್ನು ತನಗಿತ್ತು ವಿವಾಹ ಮಾಡಿಕೊಡಿ ಎಂದು ಮತ್ತೆ ಪ್ರಾರ್ಥಿಸಲು ಆ ವೈಶ್ಯರು ಅವನ ಅನುಚಿತ ಸಂಭಾಷಣೆಯನ್ನು ಕೇಳಿ ಬೇಸರದಿಂದ ಅವನ ಕೋರಿಕೆಯನ್ನು ನಿರಾಕರಿಸಿದರು. ಆಗ ಗಂಧರ್ವರಾಜನು ಕೋಪೋದ್ರಿಕ್ತನಾಗಿ ಕೆರಳುತ್ತಾ ವೈಶ್ಯರನ್ನು ನೋಡಿ, ಹೇ ದುಷ್ಟರೇ, ಅನಂತ ಶಕ್ತಿ ಸಂಪನ್ನನಾದ ನನ್ನನ್ನು ವಿರೋಧಿಸಿದ ಈ ಕನ್ಯೆಯು ಆಕೆಯ ಬಂಧುಗಳಾದ ನೀವೆಲ್ಲರೂ ಧರೆಯಲ್ಲಿ ಹುಟ್ಟಿ ಭಯಂಕರವಾದ ಅಗ್ನಿಯಲ್ಲಿ ಭಸ್ಮವಾಗುವಂತಾಗಲಿ ಎಂದು ಘೋರವಾಗಿ ಶಪಿಸಿದನು. ಗಂಧರ್ವರಾಜನು ತಮ್ಮನ್ನು ನಿಷ್ಕಾರಣವಾಗಿ ಶಪಿಸಿದ್ದಕ್ಕಾಗಿ ವೈಶ್ಯರೂ ಸಹ ಆತನಿಗೆ, ನೀನೂ ಸರ್ವಭ್ರಷ್ಟನಾಗಿ ಮನುಷ್ಯ ಲೋಕದಲ್ಲಿ ಜನ್ಮ ತಾಳಿ ಸಿಡಿಲಿನಂಥ ವಾರ್ತೆಯನ್ನು ಕೇಳಿ ಶಿರಸ್ಸು ಸಹಸ್ರ ಹೋಳುಗಳಾಗಿ ಘೋರ ಮರಣವನ್ನು ಹೊಂದುವಂತಾಗಲಿ ಎಂದು ಪ್ರತಿಶಾಪವಿತ್ತರು. ಅದರಿಂದ ಮಣಿಪುರಾಧಿಪತಿಯಾದ ಆ ಗಂಧರ್ವನಿಗೂ ಕೈಲಾಸವಾಸಿಗಳಾದ ವೈಶ್ಯರಿಗೂ ಅಂದಿನಿಂದ ವೈರವು ಪ್ರಾರಂಭವಾಯಿತು. ಕಾಲವು ಕಳೆಯತೊಡಗಿತು. ಒಂದು ದಿನ ವೈಶ್ಯರು ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡುತ್ತಿರಲು ಚಿತ್ರಕಂಠನು ಅವರ ಮೇಲೆ ಗಂಧರ್ವ ಮಾಯೆಯನ್ನು ಪ್ರಯೋಗಿಸಿದನು. ಆ ಮಾಯಾ ಪ್ರಭಾವದಿಂದ ವೈಶ್ಯರು ನದೀ ಜಲದಿಂದ ಹೊರಬರಲಾಗದೆ ಭೀತರಾಗಿ ಪರಾಂಬಿಕೆಯನ್ನು ಮನಸಾರ ಧ್ಯಾನಿಸಿ ಶರಣು ಬೇಡಿದರು. ಕೂಡಲೇ ಪರಮೇಶ್ವರಿಯ ಅನುಗ್ರಹದಿಂದ 2 ದಿವ್ಯ ನೌಕೆಗಳು ಅವರ ಸಮೀಪಕ್ಕೆ ಬಂದವು. ವೈಶ್ಯರು ಆ ದೋಣಿಗಳನ್ನು ಹತ್ತಿ ಶೀಘ್ರವಾಗಿ ದಡಸೇರಿ ಪ್ರಾಣಗಳನ್ನು ದಕ್ಕಿಸಿಕೊಂಡರು. ದುಷ್ಟ ಚಿತ್ರಕಂಠನ ದುಶ್ಚರ್ಯೆಗಳನ್ನು ನೋಡಿ ಆಗ್ರಹಗೊಂಡ ಪರಾಂಬಿಕೆಯು ಆ ಗಂಧರ್ವರಾಜನನ್ನು ತನ್ನ ನೇತ್ರದ ಉರಿಯಿಂದ ದಹಿಸಿಬಿಟ್ಟಳು. ಅನಂತರ ತನ್ನ ಭಕ್ತರಾದ ವೈಶ್ಯರನ್ನು ನೋಡಿ, ಹೇ ವೈಶ್ಯೋತ್ತಮರೇ, ಭಂಡಾಸುರನ ಅಂಶದಿಂದ ಈ ಗಂಧರ್ವರಾಜನು ಭವಿಷ್ಯದಲ್ಲಿ ಮತ್ತೊಂದು ಜನ್ಮ ಹೊಂದಿ ನಿಮ್ಮನ್ನು ಪೀಡಿಸುವನು. ಆದ್ದರಿಂದ ಸಾವಧಾನವಾಗಿರಿ ಎಂದು ಎಚ್ಚರಿಸಿ ಅದೃಶ್ಯಳಾದಳು. ಆಗ ಆ ವೈಶ್ಯರು ನಿಜ ನಿವಾಸಕ್ಕೆ ಸೇರಿ ಸುಖವಾಗಿದ್ದರು. ಅವರು ಆದಿಪರಾಶಕ್ತಿಯನ್ನು ಆರಾಧಿಸುತ್ತಾ ನಿರಂತರ ಕೈಲಾಸಪತಿಯನ್ನು ಸೇವಿಸುತ್ತಾ ಅಲಕಾಧಿಪತಿಯಾದ ಕುಬೇರನ ಆಶ್ರಯದಲ್ಲಿ ತಮ್ಮ ನಿವಾಸವಾದ ಮಹಾಗಿರಿಯನ್ನು ಅನಂತ ಐಶ್ವರ್ಯವಂತವಾಗಿ ರೂಪಿಸಿಕೊಳ್ಳುತ್ತಾ ಕಾಲವನ್ನು ಕಳೆಯತೊಡಗಿದರು. ಹೀಗೆ ಯುಗಗಳು ಕಳೆದವು. ಮಹತ್ತರವಾದ ಈ ಕೀರ್ತಿಕನ್ಯೆಯ ವೃತ್ತಾಂತವನ್ನು ಕೇಳಿದವರು, ಓದಿದವರು ಪರಾಂಬಿಕೆಯ ಕೃಪೆಗೆ ಪಾತ್ರರಾಗಿ ವಿಧಿವಶದಿಂದ ಉಂಟಾಗುವ ಆಪತ್ತುಗಳಿಂದ ಕೂಡ ಹೊರಬಲ್ಲಿರೆಂದು ಸಾಲಂಕಾಯನ ಋಷಿ ಮಣಿಗುಪ್ತಾದಿಗಳಿಗೆ ತಿಳಿಸಿದರು. ಸಾಲಂಕಾಯನರಿಂದ ಕೀರ್ತಿಕನ್ಯೆಯ ವೃತ್ತಾಂತವನ್ನು ಕೇಳಿದ ಮಣಿಗುಪ್ತಾದಿ ವೈಶ್ಯಪುಂಗವರು ಗುರುಗಳೊಡನೆ, ಮುನಿ ಉತ್ತಮ, ಕೈಲಾಸದಲ್ಲಿ ನಿವಾಸ ಮಾಡುತ್ತಿದ್ದ ವೈಶ್ಯ ಋಷಿಗಳು ಯಾವಾಗ ಯಾವ ಕಾರಣದಿಂದ ಭೂಲೋಕವನ್ನು ಸೇರಿದರು, ಆ ವೃತ್ತಾಂತವನ್ನು ದಯಮಾಡಿ ತಿಳಿಸಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಪೂರ್ವದಲ್ಲಿ ವ್ಯಾಸ ಶಿಷ್ಯನಾಗಿದ್ದ ಸೂತ ಮಹಾಮುನಿ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ವಿಧದಲ್ಲೇ ನಾನು ಆ ಮಹತ್ತರ ವೃತ್ತಾಂತವನ್ನು ನಿಮಗೆ ಈಗ ತಿಳಿಸುವೆನು ಎಂದು ವಿವರಿಸತೊಡಗಿದರು. ದಕ್ಷಯಜ್ಞ, ದಾಕ್ಷಾಯಣಿ ದೇಹತ್ಯಾಗ. ಹೇ ಮಣಿಗುಪ್ತಾದಿಗಳೇ, ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಬ್ರಹ್ಮಾಧಿಪತ್ಯವನ್ನು ಹೊಂದಿದುದರಿಂದ ಗರ್ವಿತನಾಗಿ ವಾಜಪೇಯ ಎಂಬ ಯಜ್ಞವನ್ನು ಮಾಡಲು ಸಂಕಲ್ಪಿಸಿ ಸಕಲ ದೇವತೆಗಳನ್ನು ಆಹ್ವಾನಿಸಿದನು. ಆದರೆ ತನ್ನ ಅಳಿಯನಾದ ಶಿವನನ್ನು ಮಾತ್ರ ಆಹ್ವಾನಿಸಲಿಲ್ಲ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಆ ಯಜ್ಞಕ್ಕೆ ಹೊರಡುತ್ತಿದ್ದದ್ದನ್ನು ಕಂಡು ದಾಕ್ಷಾಯಣಿಯು ಶಿವನೊಡಗೂಡಿ ಯಜ್ಞಕ್ಕೆ ಹೊರಡಬೇಕೆಂದು ಬಯಸಿದಳು. ಶಂಕರನು ಆಹ್ವಾನಿತನಲ್ಲದ್ದರಿಂದ ದಕ್ಷನ ಅಹಂಕಾರಕ್ಕೆ ಕೋಪಗೊಂಡು ಸತೀದೇವಿಯ ಕೋರಿಕೆಯನ್ನು ನಿರಾಕರಿಸಿದನು. ಆಕೆಯು ಮಾತ್ರ ತನ್ನ ಹುಟ್ಟಿದ ಮನೆಗೆ ಹೋಗಲೇಬೇಕೆಂದು ಮಾಡಿದ ಹಠದಿಂದ ಈಶ್ವರನು ಆಕೆಗೆ ಅಡ್ಡಿ ಮಾಡಲಿಲ್ಲ. ದಾಕ್ಷಾಯಿಣಿಯು ಆ ಯಜ್ಞಕ್ಕೆ ಹೊರಟಳು. ಆದರೆ ಆಕೆಯ ಜನನೀಜನಕರು ಮಗಳನ್ನು ನಿರಾದರಣೆಯಿಂದ ಕಂಡರಲ್ಲದೆ ಶಿವನನ್ನು ಕುರಿತು ಅವಹೇಳನ ಮಾಡಿ ಮಾತನಾಡಿ ಅವಮಾನಿಸಿದರು. ದದೀಚಿ ಮಹರ್ಷಿಯು ರುದ್ರನಿಗೆ ಹವಿರ್ಭಾಗವನ್ನು ಕೊಡಬೇಕೆಂದು ವಾದಿಸಿದರೂ ಆ ಯಜ್ಞದಲ್ಲಿ ರುದ್ರನಿಗೆ ಹವಿರ್ಭಾಗವು ಕೊಡಲ್ಪಡಲಿಲ್ಲ. ತಂದೆಯಿಂದ ಹೀಗೆ ಅವಮಾನಿತಳಾದ ಸತೀದೇವಿಯು
ರೋಷಪೂರಿತಳಾಗಿ ತನ್ನ ದೇಹದಿಂದ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ದಗ್ಧವಾಗಿ ಹೋದಳು. ಆಗ ರುದ್ರನು ಪ್ರಳಯಕಾಲ ರುದ್ರನಾಗಿ ತನ್ನ ಜಟೆಯಿಂದ ವೀರಭದ್ರನನ್ನು ಪ್ರಭವಿಸಿದನು. ವೀರಭದ್ರನು ದಕ್ಷ ಯಜ್ಞನನ್ನು ಧ್ವಂಸ ಮಾಡಿದನು. ಆಗ ಶಂಕರನು ಸತೀವಿಯೋಗದಿಂದ ಭ್ರಾಂತನಾಗಿ ತಿರುಗುತ್ತಾ ಹಿಮಾಲಯವನ್ನು ಸೇರಿ ಧ್ಯಾನಮಗ್ನನಾಗಿ ಪ್ರಪಂಚವನ್ನು ಮರೆತು ಕಾಲ ಕಳೆಯಲು ಆರಂಭಿಸಿದನು. ಶಿವಶಕ್ತಿ ಸ್ವರೂಪಿಣಿಯಾದ ಸತೀದೇವಿ ಇಲ್ಲದೆ ಹೋದುದರಿಂದ ಸಮಸ್ತ ಚರಾಚರ ವಿಶ್ವವು ಸೌಭಾಗ್ಯಹೀನವಾಯಿತು. ಎಲ್ಲರ ಹೃದಯ ಕೋಶಗಳಲ್ಲಿದ್ದ ಆನಂದರಸವು ಹಿಂಗಿ ಹೋಯಿತು. ಶಕ್ತಿಹೀನವಾದ ವಿಶ್ವದಲ್ಲಿ ಗ್ರಹಗತಿಗಳು ವಿಪರೀತವಾದವು. ತಾರಕಾಸುರನ ವೃತ್ತಾಂತ. ಆ ಸಮಯದಲ್ಲಿಯೇ ತಾರಕನೆಂಬ ಮಹಾರಾಕ್ಷಸನು ಬ್ರಹ್ಮನಿಂದ ಅಮೋಘ ವರಗಳನ್ನು ಹೊಂದಿ ತ್ರಿಲೋಕಗಳನ್ನು ಜಯಿಸಿದನು. ಅವನ ದುರಾಚಾರಕ್ಕೆ ಗುರಿಯಾಗಿ ಭೂಲೋಕವು ತಲ್ಲಣಿಸಿತು. ದ್ವಿಜರಾದ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣರೆಲ್ಲರೂ ಆ ಮಹಾದೈತ್ಯನಿಗೆ ಭಯಪಟ್ಟು ದಿಕ್ಕು ದಿಕ್ಕುಗಳಿಗೆ ಓಡಿ ಹೋದರು. ವ್ಯವಸಾಯ ವ್ಯಾಪಾರಗಳು ಕುಂಠಿತವಾದವು. ಯಜ್ಞಯಾಗಾದಿಗಳು ಅಪರೂಪವಾದವು. ವೈದಿಕ ಧರ್ಮಾಚರಣೆಯು ಅದೃಶ್ಯವಾಯಿತು. ಎಲ್ಲಿ ನೋಡಿದರೂ ದಾರಿದ್ರ್ಯವು ತಾಂಡವವಾಡತೊಡಗಿತು. ಶಿವನಿಗೆ ಹುಟ್ಟಿದ ಕುಮಾರನಿಂದ ಮಾತ್ರವೇ ತನಗೆ ಮರಣ ಸಂಭವಿಸಲೆಂದು ಬ್ರಹ್ಮನಿಂದ ವರವನ್ನು ಹೊಂದಿದ ತಾರಕಾಸುರನು ಆ ಶಿವನಿಗೆ ಹುಟ್ಟಿದ ಪುತ್ರನಿಲ್ಲದಿದ್ದುದರಿಂದ ತನಗೆ ಮೃತ್ಯುವೇ ಬಾರದೆಂದು ಭಾವಿಸಿ ಮೆರೆಯತೊಡಗಿದನು. ಸತೀ ವಿಯೋಗದಲ್ಲಿದ್ದ ಶಿವನಿಗೆ ಕುಮಾರ ಜನನವು ಹೇಗೆಂದು ದೇವತೆಗಳೆಲ್ಲ ವಿಚಾರಗ್ರಸ್ತರಾದರು. ಅವರು ವೈಕುಂಠವಾಸನಿಗೆ ಶರಣಾದರು. ಆಗ ವಿಷ್ಣುವು ಸಕಲ ದೇವತಾ ಸಮೇತನಾಗಿ ಹಿಮಗಿರಿಗೆ ಆಗಮಿಸಿ ಪರಾಶಕ್ತಿಯನ್ನು ಸುಪ್ರೀತಳಾಗಿ ಮಾಡುವುದಕ್ಕಾಗಿ ಬಹುವಿಧಗಳಲ್ಲಿ ದೇವಿಯಜ್ಞಗಳನ್ನು ಆಚರಿಸಿದರು. ದೇವತೆಗಳಿಗೆ ಪರಾಶಕ್ತಿಯ ಸಾಕ್ಷಾತ್ಕಾರ. ಹೀಗಿರಲು ಅಕಸ್ಮಾತ್ತಾಗಿ ಚೈತ್ರ ಶುಕ್ಲ ನವಮಿ ಶುಕ್ರವಾರದ ದಿನ ಶ್ರುತಿಬೋಧಿತೆಯಾದ ಪರಾಶಕ್ತಿಯ ತೇಜಸ್ಸು ದೇವತೆಗಳ ಎದುರು ಆವಿರ್ಭವಿಸಿತು. ಕೋಟಿ ರವಿಚಂದ್ರರ ಪ್ರಕಾಶದೊಡನೆ ಕೋಟಿ ವಿದ್ಯುಲ್ಲತೆಗಳಿಂದ ಬೆಳಗುವ ಆ ಮಹಾ ತೇಜಸ್ಸು ಸುಂದರಾತಿ ಸುಂದರವಾದ ರೂಪವನ್ನು ಧರಿಸಿತು. ಪಾಶಾಂಕುಶ ವರದಾಭಯ ಹಸ್ತ ಮುದ್ರೆಗಳನ್ನು ತಾಳಿದ ಚತುರ್ಭುಜೆಯಾಗಿ ದೇವತೆಗಳ ಎದುರು ನಿಂತಳು. ದೇವತೆಗಳು ಆ ಜಗನ್ಮಾತೆಯನ್ನು ಅನೇಕ ಬಗೆಗಳಲ್ಲಿ ಕೀರ್ತಿಸಿದರು. ತಾರಕಾಸುರನಿಂದ ತಮಗೆ ಉಂಟಾಗುತ್ತಿದ್ದ ಬಾಧೆಗಳನ್ನು ಕುರಿತು ಆ ತಾಯಿಗೆ ಭಿನ್ನವಿಸಿ ತರಣೋಪಾಯವನ್ನು ಪ್ರಸಾದಿಸೆಂದು ಪ್ರಾರ್ಥನೆ ಮಾಡಿದರು. ಆಗ ಆ ದೇವಿಯು ಪ್ರಸನ್ನಳಾಗಿ ದೇವತೆಗಳನ್ನು ನೋಡಿ, ಹೇ ಅಮರರೇ, ದಕ್ಷಾಧ್ವರ ಸಮಯದಲ್ಲಿ ದೇಹತ್ಯಾಗ ಮಾಡಿದ ನನ್ನ ಅವತಾರ ರೂಪಿಣಿಯಾದ ದಾಕ್ಷಾಯಿಣಿಯು ನನ್ನ ಭಕ್ತನಾದ ಹಿಮವಂತನಿಗೆ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸಬಲ್ಲಳು. ಆಕೆಯನ್ನು ಶಂಕರನಿಗಿತ್ತು ವಿವಾಹ ನಡೆಸಿರಿ. ಆ ಗೌರಿಯು ತನ್ನ ಪುತ್ರನಿಂದ ತಾರಕಾಸುರ ಸಂಹಾರ ರೂಪದ ನಿಮ್ಮ ಕಾರ್ಯವನ್ನು ನೆರವೇರಿಸಬಲ್ಲಳು ಎಂದು ಹೇಳಿ ಅದೃಶ್ಯಳಾದಳು. ದೇವಿ ಪ್ರಭಾವದಿಂದ ಹಿಮವಂತನ ಪತ್ನಿಯಾದ ಮೇನಕೆಯು ಗರ್ಭವತಿಯಾದಳು. ಒಂದು ಶುಭ ಮುಹೂರ್ತದಲ್ಲಿ ಪುತ್ರಿಕಾರತ್ನಕ್ಕೆ ಜನ್ಮ ನೀಡಿದಳು. ದೇವಿಯ ಜನ್ಮದಿನದಲ್ಲಿ ಸಮಸ್ತ ದೇವತೆಗಳ ಮಂಗಳವಾದ್ಯಗಳು ಮೊಳಗಿದವು. ಎಲ್ಲೆಡೆ ಪುಷ್ಪ ವರ್ಷವಾಯಿತು. ಪರ್ವತೇಶ್ವರನ ಮಗಳಾದುದರಿಂದ ಆ ಕುಮಾರಿಯು ಪಾರ್ವತಿ ಎಂಬ ನಾಮವನ್ನು ಧರಿಸಿದಳು. ದಿನ ದಿನವೂ ಅಭಿವೃದ್ಧಿ ಹೊಂದಿ ಆ ಬಾಲೆಯು ನವಯೌವನವತಿಯಾದಳು. ಹಿಮಾಲಯದಲ್ಲಿ ಯೋಗನಿಷ್ಠೆಯಿಂದ ಕುಳಿತಿದ್ದ ಈಶ್ವರನ ಸೇವೆಗಾಗಿ ಹಿಮವಂತನು ಪಾರ್ವತಿಯನ್ನು ನೇಮಿಸಿದನು. ಆಕೆಯು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶಿವನಿಗೆ ಪರಿಚರ್ಯೆ ಮಾಡುತ್ತಿದ್ದಳು. ಕಂದರ್ಪ ಭಂಜನ. ಆ ಸಮಯದಲ್ಲಿ ಕೈಲಾಸ ಶಿಖರದಲ್ಲಿ ನಿರ್ವಿಕಾರನಾಗಿ ಸಮಾಧಿ ನಿಷ್ಠನಾಗಿ ಕುಳಿತಿದ್ದ ಶಿವನಿಗೆ ಪಾರ್ವತಿ ದೇವಿಯ ಮೇಲೆ ಮೋಹವನ್ನು ಹುಟ್ಟಿಸುವುದಕ್ಕಾಗಿ ಮನ್ಮಥನನ್ನು ನಿಯೋಜಿಸಿದರು. ಸ್ವರ್ಗ ರಾಜ್ಯವನ್ನು ನಿಲ್ಲಿಸುವುದಕ್ಕಾಗಿ ದೇವ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಸನ್ನದ್ಧನಾದ ಮನ್ಮಥನು ಇಕ್ಷುಚಾಪವನ್ನು ಪುಷ್ಪ ಶರಗಳನ್ನು ಕೈಯಲ್ಲಿ ಹಿಡಿದು ಶುಕವಾಹನವನ್ನೇರಿ ಮೀನಕೇತನನಾಗಿ ಶುಕ ಪಿಕ ಶಾರಿಕಾದಿಗಳ ಮಧುರ ಮಂಜುಳ ಗಾನವನ್ನು ಆಲಿಸುತ್ತಾ ಸ್ನೇಹಿತನಾದ ವಸಂತನೊಡಗೂಡಿ ಶಿವ ಸಮೀಪಕ್ಕೆ ಹೋದನು. ಅವನು ಮೇರು ಚಾಪನಾದ ಈಶ್ವರನ ವಕ್ಷಸ್ಥಲದ ಮೇಲೆ ನೀಲಕಮಲವೆಂಬ ತೀಕ್ಷ್ಣ ಬಾಣವನ್ನು ಪ್ರಯೋಗಿಸಲು ಆ ಪುಷ್ಪ ಬಾಣವು ಮಧುರ ಮಕರಂದವನ್ನು ಚೆಲ್ಲುತ್ತಾ ಅತಿ ವೇಗದಿಂದ ಬಂದು ಶಿವನ ಹೃದಯಕ್ಕೆ ನಾಟಿತು. ಶಂಕರನ ಸಮಾಧಿ ಸ್ಥಿತಿಗೆ ಭಂಗವಾಯಿತು. ಅದರಿಂದ ಭೀಷಣ ರೋಷಯುಕ್ತನಾದ ಮುಕ್ಕಣ್ಣನು ತನ್ನ ಅಗ್ನಿನೇತ್ರವನ್ನು ತೆರೆದು ಮನ್ಮಥನನ್ನು ಭಸ್ಮ ಮಾಡಿದನು. ಆ ಭಯಂಕರ ದೃಶ್ಯವನ್ನು ನೋಡಿದ ಮದನನ ಸತಿಯಾದ ರತಿದೇವಿಯು ಶಂಕರನ ಚರಣಗಳ ಮೇಲೆರಗಿ ಪತಿಭಿಕ್ಷೆಗಾಗಿ ವಿಲಪಿಸಿದಳು. ಕೂಡಲೇ ತ್ರಿಲೋಕಗಳಲ್ಲಿರುವ ಸಮಸ್ತ ದೇವಜಾತರೆಲ್ಲ ಈಶ್ವರನೊಡನೆ, ಹೇ ದೇವದೇವ, ಮನ್ಮಥನಿಲ್ಲದೆ ಹೋದರೆ ವಿಶ್ವವು ರಸಹೀನವಾಗಿ ಸೃಷ್ಟಿ ವಿಕಾಸವೇ ಅಂತ್ಯಗೊಳ್ಳುವುದು. ಜಗತ್ಪ್ರಭುವಾದ ನೀನು ಮದನನನ್ನು ಬದುಕಿಸಿ ಜಗತ್ತುಗಳನ್ನು ಕಾಪಾಡು ಎಂದು ಬೇಡಿಕೊಂಡರು.
ಕರುಣಾ ಸಮುದ್ರನಾದ ಶಂಕರನು ರತಿದೇವಿಯ ಮೇಲೆ ದಯೆ ತೋರಿ ಮನ್ಮಥನಿಗೆ ಅನಂಗನಾಗಿ ಸರ್ವಲೋಕಗಳಲ್ಲಿ ಸಂಚರಿಸುವನೆಂದು ಅವನು ರತಿದೇವಿಗೆ ಮಾತ್ರವೇ ಸಶರೀರನಾಗಿ ಕಾಣಿಸಬಲ್ಲನೆಂದು ವರವಿತ್ತು ಎಲ್ಲರನ್ನೂ ಸಂತೋಷಪಡಿಸಿದನು. ಆಗ ಶಿವನು ಅಲ್ಲಿಂದ ಕೈಲಾಸಗಿರಿಗೆ ಹೊರಟು ಹೋದನು. ಪಾರ್ವತಿಯು ಶಿವನೊಡನೆ ತನಗಿದ್ದ ಪೂರ್ವ ಸಂಬಂಧವನ್ನು ಅರಿತು ಈಶ್ವರನನ್ನೇ ತನ್ನ ಪತಿಯಾಗಿ ಎಣಿಸುತ್ತಾ ಅತಿ ತೀವ್ರವಾದ ತಪಸ್ಸನ್ನು ಮಾಡಲಾರಂಭಿಸಿದಳು. ಅನಂತರ ಒಂದು ದಿನ ನಾರದನು ವಿಷ್ಣುದೇವನ ಪ್ರೇರಣೆಯಿಂದ ಶಿವನ ಬಳಿ ಸಾರಿ ಪಾರ್ವತಿಯ ಗುಣ ರೂಪ ವಿಲಾಸಗಳನ್ನು ಕುರಿತು ವಿಶದವಾಗಿ ವರ್ಣಿಸಿ ವಿವರಿಸಿದನು. ಅದಕ್ಕೆ ಮುನ್ನವೇ ಮದನನ ಪುಷ್ಪ ಬಾಣ ಪ್ರಭಾವದಿಂದ ವಿಚಲಿತನಾದ ಶಿವನ ಹೃದಯದಲ್ಲಿ ಪಾರ್ವತಿಯ ಮೇಲೆ ವಾಂಛೆ ಹೆಚ್ಚಿತು. ತದನಂತರ ವಾಣೀಪತಿಯಾದ ಬ್ರಹ್ಮನು ಶ್ರೀಶಂಕರನ ಬಳಿಗೆ ಬಂದು ದಕ್ಷಧ್ವರ ಸಮಯದಲ್ಲಿ ದಗ್ಧಳಾದ ಶಿವಸತಿಯೇ ಪಾರ್ವತಿಯಾಗಿ ಪ್ರಭವಿಸಿರುವಳೆಂದು ವಿಷಯವನ್ನು ನೆನಪಿಸಿ ಈಶ್ವರನ ಪ್ರೇಮವನ್ನು ಇಮ್ಮಡಿಗೊಳಿಸಿದನು. ಪಾರ್ವತಿ ಕಲ್ಯಾಣ ನಡೆದ ವಿಷಯಗಳನ್ನೆಲ್ಲ ನಾರದನಿಂದ ಕೇಳಿದ ಮಹಾವಿಷ್ಣುವು ಶಿವಸನ್ನಿಧಿಗೆ ಹೋಗಿ ಅವರ ಅಭೀಷ್ಟವನ್ನು ಅನುಸರಿಸಿ ವಿವಾಹ ಕಾರ್ಯ ನಿರ್ವಹಣಾ ಭಾರವನ್ನು ವಹಿಸಿದನು. ಅದನ್ನು ನೋಡಿ ಸಪ್ತಋಷಿಗಳನ್ನು ಹಿಮವಂತನ ಬಳಿಗೆ ಕಳಿಸಿದನು. ಅವರು ಆ ಪರ್ವತರಾಜನಿಗೆ ಪಾರ್ವತೀ ಪರಮೇಶ್ವರರ ಗತವೃತ್ತಾಂತವನ್ನೆಲ್ಲ ವಿಶದವಾಗಿ ತಿಳಿಸಿ ಅವರನ್ನು ಅಂಗೀಕರಿಸುವಂತೆ ಮಾಡಿದರು. ಪಾರ್ವತಿ ಪರಮೇಶ್ವರರ ಕಲ್ಯಾಣವು ನಿಶ್ಚಿತವಾಯಿತು. ಸಮಸ್ತ ಲೋಕಗಳ ದೇವತೆಗಳೆಲ್ಲರಿಗೂ ಆಹ್ವಾನ ನೀಡಲಾಯಿತು. ಅಪೂರ್ವ ವೈಭವದಿಂದ ಲೋಕ ಪ್ರಸಿದ್ಧವಾದ ಪಾರ್ವತೀ ಪರಮೇಶ್ವರರ ವಿವಾಹ ಮಹೋತ್ಸವವು ನಡೆಸಲ್ಪಟ್ಟಿತು. ಲೋಕೇಶ್ವರನಾದ ಶಿವನು ಶಕ್ತಿಯಾದ ಪಾರ್ವತಿಯ ಪಾಣಿಗ್ರಹಣ ಮಾಡಿದುದರಿಂದ ಸಮಸ್ತ ಲೋಕಗಳು ವಿನೂತನ ಶೋಭೆಗಳನ್ನು ಹೊಂದಿ ವಿರಾಜಿಸಿದವು. ಪರಮ ಪವಿತ್ರವಾದ ಈ ಪಾರ್ವತೀ ಕಲ್ಯಾಣ ಕಥೆಯನ್ನು ಕೇಳಿದವರು ಪಠಿಸುವವರು ಗೌರಿ ಪರಶಿವರ ಕೃಪೆಯಿಂದ ಸಮಸ್ತ ಸನ್ಮಂಗಳಗಳನ್ನು ಹೊಂದಬಲ್ಲರು. ಇಲ್ಲಿಗೆ ಷಷ್ಠಮಾಧ್ಯಾಯವು ಸಂಪೂರ್ಣವಾಗಿದೆ. ಜೈ ವಾಸವಿ.